ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರೋ ರಿಂಗ್ ಬೀಡ್ ಯೂಸ್ ಮಾಡಿ ಕ್ರೋಶಾ ಕುಚ್ಚು ಹಾಕೋದು ಅಂತ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ರೇಷ್ಮೆ ಸೀರೆಗೂ ಚೆನ್ನಾಗಿ ಕಾಣುತ್ತೆ, ಸಿಲ್ಕ್ ಸೀರೆಗಳಿಗೂ ಚೆನ್ನಾಗಿ ಕಾಣುತ್ತೆ, ಕ್ರೇಪ್ ಸೀರೆಗೂ ಪರವಾಗಿಲ್ಲ ಹಾಕ್ಬೋದು. ಇನ್ನೇನು ಬೇಕು ಅಂತ ನೋಡೋಣ ಬನ್ನಿ. ಮೊದಲನೇ ದಾರಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ, ಸ್ಯಾರಿ ಕಲರು, ಮತ್ತು ರಿಂಗ್ ಬೀಡ್ಸು ಫ್ರೆಂಡ್ಸ್. ಇದು ಫುಲ್ ಗೋಲ್ಡ್ದು ರಿಂಗ್ ಬೀಡ್ ಸಿಗುತ್ತೆ, ಅದು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ 2 ಸೈಡು ತೂತಿದೆ, ಅದು ತೊಗೊಂಡಿದ್ದೀನಿ. ಸೈಜು ಇದರಲ್ಲಿ ಸ್ಟ್ಯಾಂಡರ್ಡ್ ಸೈಜ್ ಇದೆ, ಸೈಜ್ ಬರೋದು. ಇನ್ನೊಂದು ಮಧ್ಯ ಒಳಕ್ಕೆ ಹಾಕೋಕ್ಕೆ ರೋಸ್ ಮಣಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ರೌಂಡ್ ಬೀಡ್ಸ್ ಯಾವ್ದು ಬೇಕಾದ್ರೂ ತೊಗೋಬೋದು, ನಿಮ್ಗೆ ಗೊತ್ತಾಗ್ತಾ ಇಲ್ಲ ನೋಡಿ. ರೋಸ್ ಬೀಡ್ ತೊಗೊಂಡಿದ್ದೀನಿ ನಾನು. ಈಗ 0.75 mm ನೀಡಲ್ ತೊಗೊಂಡಿದ್ದೀನಿ. ಆಸ್ ಯೂಶುವಲ್ ಕತ್ತರಿಬೇಕು. ಈಗ ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಯಾರಿ ರೈಟ್ ಸೈಡಿಂದ ಫ್ರಂಟಾಗಿ ಬರೋಂಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಲ್ಲಿಂದ 1 2 3 4 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಟೈಟು ಮಾಡಬೇಡಿ, ಲೂಸು ಮಾಡಬೇಡಿ, ಅದು ಚೆನ್ನಾಗಿರಲ್ಲ. ಅಲ್ಲಿಂದ 1 2 3 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅದನ್ನು ನೋಡಿ ಲಾಕ್ ಮಾಡ್ಕೊಳ್ಳಿ. ಈಗ ಅಲ್ಲಿಂದ ದಾರ ಮೇಲ್ ಮಾಡಿ ಬೀಡ್ ತೋರಿಸಿದ್ನಲ್ವಾ, ರಿಂಗ್ ಬೀಡು ಮತ್ತು ರೋಸ್ ಬೀಡು, ಅದನ್ನು ರೋಸ್ ಬೀಡನ್ನ ಮಧ್ಯ ಇಟ್ಟು ರಿಂಗ್ ಒಳಗೆ ಬರೋಂಗೆ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ತೂತಿರುತ್ತಲ್ವ ಅದ್ರ ಜೊತೆಗೆ ಸೇರಿಸ್ಕೊಂಡು ಈ ರೀತಿ ಬೀಡನ್ನ ಸೇರಿಸ್ಕೊಳ್ಳಿ ನೀಡಲ್ಗೆ. ಈಗ 6 ಎಳೆದಕ್ಕೂ ಪೂರ್ತಿಗೆ ಅದಕ್ಕೆ ಹಾಕೊಳ್ಳೋಣ ನೋಡಿ. ಈ ರೀತಿ 6 ಎಳೆಗೂ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ರಿಂಗ್ ಲಾಕ್ ಮಾಡಿಕೊಂಡು ಅದನ್ನು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಟೈಟ್ ಮಾಡಬೇಡಿ. ಅಲ್ಲಿಂದ 3 ಚೈನ್ಸ್ ಹಾಕಿ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲೇ ನೋಡಿ ಲಾಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಿಂದ 5 ಚೈನ್ಸ್ ಹಾಕಿ ಅದನ್ನು ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಳಿ. ಟೈಟು ಮಾಡಬೇಡಿ, ಲೂಸು ಮಾಡಬೇಡಿ, ಚೆನ್ನಾಗಿರಲ್ಲ. ಅಲ್ಲಿಂದ 3 ಚೈನ್ಸ್ ಮತ್ತು ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್. ಅಲ್ಲಿಂದ ದಾರ ಮೇಲೆ ಎತ್ತಿ ಬೀಡ್ ಹಾಕ್ಕೊಂಡು ನೋಡಿ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಅದು ಬೀಡ್ ಸೇರಿಸ್ಕೊಂಡು ಮಣಿ ಸಮೇತನೂ ಹಾಕೋಬೇಕು ಫ್ರೆಂಡ್ಸ್. ಮಧ್ಯ ಗ್ಯಾಪ್ ಕಾಣುತ್ತಲ್ವ, ಗ್ಯಾಪ್ ಕಾಣಬಾರ್ದು ಅಂತ ಮಧ್ಯ ರೋಸ್ ಮಣಿ ಹಾಕ್ಕೊಂಡಿದ್ದೀನಿ. ನೀವು ಇನ್ನು ಅದ್ರೊಳಗೆ ಹಿಡಿಯೋ ಹಂಗೆ ಯಾವ ಬೀಡ್ ಬೇಕಾದರೂ ಹಾಕ್ಕೋಬೋದು. ನನಗಿಲ್ಲಿ ರೋಸ್ ಬೀಡ್ ಚೆನ್ನಾಗಿ ಕಾಣಿಸ್ತು, ಅದಕ್ಕೋಸ್ಕರ ನಾನು ರೋಸ್ ಬೀಡ್ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 3 ಚೈನ್ಸ್ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ 5 ಚೈನ್ಸ್ 3 4 5 ಚೈನ್ಸ್ ಹಾಕಿ ಅದನ್ನು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ 3 ಚೈನ್ಸ್ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಾಡ್ಕೊಳ್ಳಿ, ಸುಕ್ಕು ಬರಲ್ಲ. ನೀವೇನಾದರೂ ಟೈಟ್ ಮಾಡ್ತು ಅಂತಂದರೆ ಸೆಕೆಂಡ್ ಸ್ಟೆಪ್ ಹಾಕಿದಾಗ ನಿಮಗೆ ಟೈಟ್ ಒಂಥರ ಎಳ್ಕೊಂಡಂಗಾಗುತ್ತೆ, ಒಂಚೂರು ಚೆನ್ನಾಗಿ ಕಾಣಲ್ಲ. ಈಗ ನೋಡಿ ಬೀಡ್ನು ಹಾಕ್ಕೊತಾ ಇದ್ದೀನಿ. ಮೊಳಕ್ಕೆ ರೋಸ್ ಬೀಡ್ ಬರೋ ಹಂಗೆ ನೀಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಈ ರೀತಿ 2 ಕೈಯಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಒಂದು ಕೈಯಲ್ಲಿ 1 ಬೀಡ್ ಎತ್ಕೊಬೋದು, 2 ಬೀಡೂ ಹಾಕ್ಬೇಕಲ್ವಾ, ಅದಕ್ಕೋಸ್ಕರ 2 ಕೈಯೂ ಯೂಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ನೋಡಿ ಅದನ್ನು ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ 3 ಚೈನ್ಸ್ 2 3 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ 1 2 3 4 5 ಚೈನ್ಸ್ ಹಾಕಿ ಅದನ್ನು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ 3 ಚೈನ್ಸ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ ಮತ್ತೆ ದಾರ ಮೇಲ್ ಮಾಡಿ ಬೀಡ್ ಹಾಕ್ಕೊಬೇಕು. ತುಂಬಾ ಈಸಿ ಇದೆ, ಬಿಗಿನರ್ಸ್ಗಂತೂ ಆರಾಮಾಗಿ ಹಾಕೊಬೋದು, ಏನು ಕಷ್ಟ ಇಲ್ಲ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನು ಗ್ರ್ಯಾಂಡಿಂದ ಹಿಡಿದು ಸಿಂಪಲ್ಲಿಂದ ಹಿಡಿದು ಗ್ರ್ಯಾಂಡ್ವರೆಗೂ ಎಲ್ಲನೂ ಹೇಳ್ಕೊಂಡು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹೋಗಿ ಚೆಕ್ ಮಾಡಿ ನನ್ನ ಚಾನಲಲ್ಲಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಟೇಸ್ಟಿ ಬೈಟ್ಸ್ ಅಂತ ಬರೀ ಅಡುಗೆ ವೆಜ್ ಐಟಮ್ಸ್ ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿದ್ದು ಸಿಂಪಲ್ಲಾಗಿ ಹೇಳ್ಕೊಂಡು ಕೊಡ್ತೀನಿ, ಏನೂ ಕಾಂಪ್ಲಿಕೇಟೆಡ್ ಇಲ್ಲ, ಆರಾಮಾಗಿ ಕಲಿಬೋದು. ಹೋಗಿ ಚೆಕ್ ಮಾಡಿ. ಈಗ ನೋಡಿ ಮತ್ತೆ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. 3 5 3 ಹಾಕ್ಕೊಂಡು ಮತ್ತೆ ಬೀಡ್ ಹಾಕ್ಕೊಳ್ತಾ ಇದ್ದೀನಿ.
ಎರಡು ಸೇರಿಸಿ ಹಾಕೋಬೇಕಾಗತ್ತೆ. 6 ಎಳೆ ಸಮೇತಕ್ಕೂ ಹಾಕೊಬೇಕು. ಅದನ್ನು ಲಾಕ್ ಮಾಡಿಕೊಂಡು ರಿಂಗ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅದನ್ನು ನೋಡಿ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ 3 ಚೈನ್ 1 2 3 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ 2 3 4 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ 3 ಚೈನ್ಸ್ 1 2 3 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಟೈಟು ಮಾಡಬೇಡಿ, ಲೂಸು ಮಾಡಬೇಡಿ. ಅಲ್ಲಿಂದ ಮತ್ತೆ ಬೀಡಿ 2 ತೊಗೊಂಡು ಮಧ್ಯ ರೋಸ್ ಗೋಲ್ಡ್ ಹಾಕ್ಕೊಂಡು ಹಾಕೋಬೇಕಾಗತ್ತೆ. ನೀವು ಯಾವ್ದು ಬೇಕಾದ್ರೂ ಹಾಕೋಬೋದು, ಇಲ್ಲ ಮಧ್ಯ ನಿಮ್ಮ ಚಾಯ್ಸ್ ಅದು. ನನಗೆ ರೋಸ್ ಚೆನ್ನಾಗಿ ಕಾಣಿಸ್ತು, ದಪ್ಪಗೆ ಗ್ಯಾಪ್ ಕಾಣಲಿಲ್ಲ, ಅದಕ್ಕೋಸ್ಕರ ಇದು ಹಾಕ್ಕೊಂಡಿದ್ದೀನಿ. ಅಲ್ಲಿಂದ 3 ಚೈನ್ಸ್ ಮತ್ತು 5 ಚೈನ್, ಒಂದು ನಿಮಿಷ, ಮತ್ತು 3 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ ಮತ್ತು 3 ಚೈನ್ ಅಷ್ಟೇ ಫ್ರೆಂಡ್ಸ್. ಬೇಸು ತುಂಬಾ ಈಸಿ ಇದೆ. ನಿಮಗೆ ಕ್ರೋಶೆ ಹಾಕಕ್ಕೆ ಬಂದರೆ ಎಂಥ ಡಿಸೈನ್ ಬೇಕಾದರೂ ಹಾಕ್ಬೋದು. ಮೇನ್ ಕ್ರೋಶೆ ಬರಬೇಕಷ್ಟೇ ನೋಡಿ. ಸ್ಟಾರ್ಟಿಂಗಲ್ಲಿ ಮಾತ್ರ 5 ಚೈನ್ ಒಂದ್ಸಲ ಮತ್ತು 3 ಚೈನ್ ಮತ್ತು ಬೀಡ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು 3 5 3 ಮತ್ತು ಬೀಡ್ ಹಾಕ್ಕೊಂಡು 3 5 3. ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದ್ಸಲ 5 ಚೈನ್ ಮತ್ತು 3 ಚೈನ್, ಮಧ್ಯ ಎಲ್ಲ 3 5 3ನೇ ಎಂಡ್ ಮಾಡ್ಕೋಬೇಕಾಗತ್ತೆ. ಮಧ್ಯದಾಗೆಲ್ಲಾನು 3 5 3ನೇ ಬರುತ್ತೆ ಫ್ರೆಂಡ್ಸ್. ಇನ್ನು ಲಾಸ್ಟಲ್ಲೂ ಅಷ್ಟೇ 3 5 3 ಚೈನ್ ಹಾಕ್ಕೊಂಡು ಬೀಡ್ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲೂ ಅಷ್ಟೇ 5 ಚೈನ್ ಎಂಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಜಾಸ್ತಿ ಗ್ಯಾಪ್ ಇದೆಯಲ್ವಾ, ನೆಕ್ಸ್ಟ್ ಆರ್ಚ್ ಬರಲ್ಲ, ಬೀಡ್ ಬರಲ್ಲ ಅನ್ನೋ ಕಾರಣಕ್ಕೆ 2 ಸಲ ಲಾಕ್ ಮಾಡಿಕೊಂಡು ಅಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಗ್ಯಾಪ್ ಕಾಣಬಾರ್ದು ಅಂತ ಗ್ಯಾಪ್ನ ಫುಲ್ಫಿಲ್ ಮಾಡ್ತಾ ಇದ್ದೀನಿ ಅದನ್ನು. ಈಗ ಅಲ್ಲಿಂದ 2 3 ಚೈನ್ ಎಕ್ಸ್ಟ್ರಾ ಹಾಕಿ ಲಾಸ್ಟಲ್ಲಿ 3 ಸಲ ಲಾಕ್ ಮಾಡಿಕೊಂಡು 2 3 ಚೈನ್ ಎಕ್ಸ್ಟ್ರಾ ಹಾಕಿ ದಾರಾನ ಮೇಲೆತ್ತಿ ಟೈಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಒಂಚೂರು ಎಳ್ಕೊಂಡಂಗಿಲ್ಲ ಅಲ್ವಾ. ನೋಡಿ ಹಂಗೆ ಹಾಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಟೈಟ್ ಮಾಡ್ಕೋಬೇಕಾಗುತ್ತೆ. ನಾನು ನೆಕ್ಸ್ಟ್ ಸ್ಟೆಪ್ನೂ ಸೇಮ್ ಕಲರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಕಸ್ಟಮರ್ ಡಿಮ್ಯಾಂಡಿಂಗೇ ಇರೋದ್ರಿಂದ ನಾನು ಅದು ಹಾಕೊಂಡಿದ್ದೀನಿ. ಈಗ ನೋಡಿ ಸೆಕೆಂಡ್ ಸ್ಟೆಪ್ಗೆ 3 mm ಬೀಡ್ ತೊಗೊಂಡಿದ್ದೀನಿ, ತೋರಿಸಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೇಮ್ ನೀಡಲ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ದಾರನಿಟ್ಟು ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಒಳಗೂ ಹೋಗಿ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದ 5 ಚೈನ್ಸ್ ಹಾಕಿ 5 ಅಥವಾ 4 ಹಿಡಿಯುತ್ತೆ ಸ್ಟಾರ್ಟಿಂಗಲ್ಲಿ ಮಾತ್ರ. 5 ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತು 3 ಚೈನ್ ಒಳಗಡೆನೂ ಹೋಗಿ ಲಾಕ್ ಮಾಡ್ಕೊಳ್ಳಿ ಒಂದು. ಅಲ್ಲಿಂದ ದಾರಾನ ಮೇಲ್ ಮಾಡಿ ಒಂದು ಬೀಡ್ ತೋರಿಸೋದಲ್ಲ 3 mm ಅದನ್ನು ಹಾಕ್ಕೊಂಡು, ಇನ್ನು ಸಣ್ಣದು ಬೇಕಾದ್ರೂ ನೀವು ತೊಗೊಬೋದು. ಈ 10 ನೀಡಲ್ಗೆ ಹಿಡಿಯಲ್ಲ, ನಾನು ಅದಕ್ಕೆ 3 mm ತೊಗೊಂಡಿದ್ದೀನಿ. ಅಲ್ಲಿಂದ ಒಂದ್ಸಲ ದಾರ ಸುತ್ತಕೊಂಡು ಬೀಡ್ ರಿಂಗ್ ಒಳಗೆ ಹೋಗಿ ದಾರಾನ ತೊಗೊಂಡು ಬಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ಎಳ್ಕೊಂಡು ಮಾಡ್ಕೊಳ್ಳಿ, ಚಿಕ್ಕದಾಗಿ ಬರಲ್ಲ. ರಿಂಗ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಅಲ್ಲಿಂದ 3 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಮತ್ತೆ ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಅಲ್ಲೇನು ಲಾಕ್ ಮಾಡೋಷ್ಟಿಲ್ಲ, ಡೈರೆಕ್ಟಾಗಿ ಒಂದು ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದ್ಸಲ ಅಲ್ಲಿ 2ಕ್ಕೆ ಒಂದು ಇನ್ನೆರಡಕ್ಕೆ ಒಂದು ಮಾಡ್ಕೋಬೋದು. ದಾರನ ತೊಗೊಂಡು ಬಂದು 2ಕ್ಕೆ ಒಂದು ಮಾಡ್ಕೊಬೋದು. 3 ಸಲ ಡಬಲ್ ಕ್ರೋಶ ಮಾಡ್ಕೊಬೇಕಾಗತ್ತೆ. 2 3 ಡಬಲ್ ಕ್ರೋಶ ಆದಮೇಲೆ ನೀವು ಟ್ರಿಬಲ್ ಕ್ರೋಶನೂ ಮಾಡ್ಕೊಬೋದು ಫ್ರೆಂಡ್ಸ್, ನಿಮ್ಮ ಚಾಯ್ಸ್ ಅದು. ಇಲ್ಲಿ ಡಬಲ್ ಕ್ರೋಶನೇ ಸಾಕು ಅನಿಸ್ತು ನನಗೆ, ಸಿಂಪಲ್ ಆಗಿರೋದು ಸೀರೆ ಅಂದ್ಬಿಟ್ಟು ನಾನು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಗ್ರ್ಯಾಂಡ್ ಬೇಕು ಅಂದರೂ ಮಾಡ್ಕೋಬೋದು. ಈಗ ನೋಡಿ ಅಲ್ಲಿಂದ ಮತ್ತೆ ಇನ್ನೊಂದು ಬೀಡ್ ಹಾಕಿ ಮತ್ತೆ 3 ಡಬಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ. ನೋಡಿ 2 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಬೀಡ್ ಹಾಕ್ಕೊಂಡು ಒಟ್ಟು 5 ಬೀಡ್ಸ್ ಬರೋಂಗೆ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮ್ಮ ರಿಂಗ್ ಮೇಲೆ ಡಿಪೆಂಡು, ಎಷ್ಟು ಹಾಕ್ತಿರೋ, ಎಷ್ಟು ದೊಡ್ಡ ಸೈಜ್ ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡು. ಎಷ್ಟು ಹಿಡಿಯುತ್ತೋ ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಲಾಸ್ಟ್ವರೆಗೂ ಅದೇ ಕೌಂಟಿಂಗಲ್ಲಿ ಇಟ್ಕೊಂಡು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೋಡಿ 3 ಡಬಲ್ ಕ್ರೋಶ ಆಯಿತು. ಸ್ಟಾರ್ಟಿಂಗಲ್ಲಿ ಫಸ್ಟೇ ಬೀಡ್ ಹಾಕಿ ಆಮೇಲೆ ತಾನೇ ಆರ್ಚ್ ಸ್ಟಾರ್ಟ್ ಮಾಡಿದ್ದು. ಅದೇ ರೀತಿ ಲಾಸ್ಟಲ್ಲೂ ಅಷ್ಟೇ ಒಂದು ಬೀಡ್ ಹಾಕಿ ಲಾಕ್ ಏನು ಮಾಡೋಷ್ಟಿಲ್ಲ. ಮತ್ತು 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಅಲ್ಲೇ ಒಂದು ಲಾಕ್ ಮಾಡ್ಕೋಬೇಕಾಗತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ಟಾರ್ಟಿಂಗಲ್ಲೂ ಅಷ್ಟೇ ಲಾಸ್ಟಲ್ಲೂ ಅಷ್ಟೇ, ಸ್ಟಾರ್ಟಿಂಗಲ್ಲೇ ಬೀಡ್ ಹಾಕ್ಕೊಂಡು ಲಾಸ್ಟಲ್ಲೂ ಬೀಡ್ ಹಾಕಿ ಎಂಡ್ ಮಾಡ್ಕೋಬೇಕಾಗತ್ತೆ. ಮತ್ತು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕಿ ಎಲ್ಲಿಗೆ ಅಂದರೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮೇಲೆ ಒಂದು ಲಾಕ್, ಮತ್ತು 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಅಲ್ಲಿಂದ ದಾರ ಸುತ್ಕೊಬಾರ್ದು, ಮೇಲೆಗಡೆ ಎತ್ತಿ ಬೀಡ್ ಹಾಕೋಬೇಕು. ಒಂದು ಬೀಡ್ ಹಾಕಿ ಮತ್ತು ಅಲ್ಲಿಂದ ಒಂದು ಸಲ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಎರಡಕ್ಕೊಂದು ಇನ್ನೆರಡಕ್ಕೊಂದು 3 ಸಲ ಡಬಲ್ ಕ್ರೋಶಾ ಮಾಡ್ಕೊಬೇಕು. 2 3 ಎರಡಕ್ಕೊಂದು ಇನ್ನೆರಡಕ್ಕೊಂದು, ಮತ್ತು ದಾರ ಮೇಲ್ ಮಾಡಬೇಕು, ಬೀಡ್ ಹಾಕಿ ಅಲ್ಲಿಂದ ಒಂದು ಸಲ ದಾರ ಸುತ್ತಿ 1 2 3 3 ಸಲ ಡಬಲ್ ಕ್ರೋಶಾ ಮಾಡ್ಕೊಬೇಕು. ಒಟ್ಟು 5 ಬೀಡ್ ಬರೋಂಗೆ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಎಷ್ಟೇನು ಹಾಕಬೇಕು ಅಂತ. ಈಗ ನೋಡಿ ನಾನು ಮೂರನೇದು ಬೀಡ್ ಹಾಕ್ಕೊಂಡಿದ್ದೀನಿ. 3 ಸಲ ಲಾಕ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ದಾರ ಮೇಲ್ ಮಾಡಿ ಮತ್ತೆ ಬೀಡ್ ಹಾಕಿ ಮತ್ತೆ 3 ಚೈನ್ಸ್ 3 ಡಬಲ್ ಕ್ರೋಶಾ ಹಾಕಿ 3 ಡಬಲ್ ಕ್ರೋಶಾ 2 3 ಡಬಲ್ ಕ್ರೋಶಾ ಹಾಕಿ ಮತ್ತೆ ಬೀಡ್ ಹಾಕಿ, ಬೀಡ್ ಆದಮೇಲೆ ಡಬಲ್ ಕ್ರೋಶಾ ಮಾಡೋಷ್ಟಿಲ್ಲ, 3 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಳೋದಷ್ಟೇ. ಸ್ಟಾರ್ಟಿಂಗಲ್ಲೂ ಬೀಡ್ ಹಾಕಿ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡೋದ್ವಲ್ಲ, ಹಾಗೆ ಲಾಸ್ಟಲ್ಲೂ ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು. ಆ ರೀತಿ ಎಂಡೆ ಮಾಡ್ಕೋಬೇಕು ಫ್ರೆಂಡ್ಸ್. ಅಲ್ಲಿಂದ ಮತ್ತೆ ಲಾಕ್ ಮೇಲೆ ಲಾಕ್ ಮಾಡಿ ಮತ್ತೆ 5 ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಡಿಸೈನು. ಒಂಚೂರು ಎಳ್ಕೊಂಡಂಗಾಗಿಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನನಗಂತೂ ಸ್ಟಾರ್ಟಿಂಗಲ್ಲಿ ಹಾಕಿನೇ ಇಷ್ಟ ಆಗೋಯಿತು, ಅದಕ್ಕೆ ಇನ್ನೊಂದು ಸೀರೆಗೂ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬರ್ತಾಯಿದ್ದೀನಿ, ಲಾಕ್ ಮಾಡಿಕೊಂಡೆ. ಅಲ್ಲಿಂದ ಒಂದು ಬೀಡ್ ಹಾಕಿ ಅಲ್ಲಿಂದ ಒಂದು ಲಾಕ್ ಏನು ಮಾಡಿಸ್ತಿಲ್ಲ, ಅಲ್ಲೇ ಡೈರೆಕ್ಟಾಗಿ ದಾರ ಸುತ್ತಕೊಂಡು ರಿಂಗ್ ಒಳಗೆ ಹೋಗಿ ದಾರನ ತೊಗೊಂಡು ಬಂದು ಎರಡಕ್ಕೆ ಬಂದು ಇನ್ನೆರಡಕ್ಕೆ ಬಂದು ಮತ್ತೆ ಇನ್ನೊಂದ್ಸತಿ ದಾರ ಸುತ್ತಕೊಂಡು ಎರಡಕ್ಕೆ ಬಂದು ಇನ್ನೆರಡಕ್ಕೆ ಬಂದು ಮತ್ತೆ ದಾರ ಸುತ್ತಕೊಂಡು ಎರಡಕ್ಕೆ ಬಂದು ಇನ್ನೆರಡಕ್ಕೆ ಒಂದು ಡಬಲ್ ಕ್ರೋಶಾ ಮಾಡ್ಕೋಬೇಕಾಗುತ್ತೆ. ಮತ್ತು ಬೀಡ್ ಹಾಕ್ಕೊಂಡು ಒಂದು ಸಲ ದಾರ ಸುತ್ತಕೊಂಡು ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕು. ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಳ್ಳಿ, ಬೀಡ್ ದಪ್ಪ ಇರೋದ್ರಿಂದ ಸಣ್ಣ ಸಣ್ಣದಾಗಲ್ಲ, ಸ್ವಲ್ಪ ಉದ್ದಕ್ಕೆ ಎಳ್ಕೋಬೇಕಾಗುತ್ತೆ ಡಬಲ್ ಕ್ರೋಶಾ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಉದ್ದ ಹಾಕಬೇಕು ಏನು ಎತ್ತ ಅಂತ. ಅದು 3 ಚೈನ್ಸ್ ಹಾಕೊಂಡಿದ್ವಲ್ಲ, ಅಲ್ಲಿ ಗ್ಯಾಪ್ ಎಷ್ಟು ಬರುತ್ತೋ ಅಷ್ಟು ನೋಡಿಕೊಂಡು ಹಾಕೋಬೋದು. ಜಾಸ್ತಿ ಲೂಸಿಗೂ ಹಾಕೊಬೇಡಿ, ಜಾಸ್ತಿ ಟೈಟಾಗೂ ಹಾಕೊಬೇಡಿ. ಜಾಸ್ತಿ ಲೂಸಿಗೆ ಹಾಕ್ಕೊಂಡ್ರೆ ಒಂದು ಲೂಸು ಒಂದು ಟೈಟು ಹಂಗೆಲ್ಲ ಬಂದ್ಬಿಡುತ್ತೆ, ಇಲ್ಲಾಂದರೆ ಲೂಸ್ ಥರ ಕಾಣಿಸುತ್ತೆ, ಒಂಚೂರು ಚೆನ್ನಾಗಿರಲ್ಲ. ಜಾಸ್ತಿ ಟೈಟಾಗಿ ಹಾಕ್ಕೊಂಡ್ರೂ ಎಳ್ಕೊಳಂಗಾಗುತ್ತೆ, ಅದು ಚೆನ್ನಾಗಿರಲ್ಲ. ಮೀಡಿಯಮಾಗಿ ಹೆಂಗೆ ಬರುತ್ತೋ ನೋಡಿ, ನಾನು ಹಾಕ್ತಾ ಇದ್ದೀನಲ್ಲ ಆ ರೀತಿ ಹಾಕ್ಕೊಂಡ್ರೆ ಸಾಕು. ಈಗ 4ನೇ ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶಾ ಆದಮೇಲೆ ಒಂದು ಬೀಡ್ ಹಾಕಿ ಬೀಡ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಬೀಡ್ ಹಾಕಿ 3 ಚೈನ್ ಒಳಗೆ ಹೋಗಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೋಬೇಕು ಡೈರೆಕ್ಟಾಗಿ. ಮತ್ತೆ ಲಾಕ್ ಮೇಲೆ ಲಾಕ್ ಮಾಡ್ಕೊಬೇಕು. ಅಲ್ಲಿಂದ 5 ಚೈನ್ಸ್ 4 5 ಚೈನ್ಸ್ ಹಾಕಿ ಲಾಕ್ ಮೇಲೆ ಒಂದು ಲಾಕ್, ಮತ್ತೆ 3 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕ್ಕೊಂಡಿರ್ತೀರೋ ಲಾಸ್ಟ್ವರೆಗೂ ಅದೇ ರೀತಿ ಹಾಕ್ಕೊಳ್ತಾ ಬನ್ನಿ, ಇಲ್ಲಾಂದರೆ ಫಿನಿಶಿಂಗ್ ಅನ್ನೋದು ನಿಮಗೆ ಬರಲ್ಲ. ನೋಡಿ ಲಾಸ್ಟಲ್ಲೂ ಅಷ್ಟೇ ಒಂದು ಬೀಡ್ ಹಾಕಿ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಎರಡಕ್ಕೊಂದು ಇನ್ನೆರಡಕ್ಕೊಂದು, ಪಕ್ಕದಲ್ಲೇ ಇನ್ನೊಂದು, ಒಟ್ಟು 3 ಡಬಲ್ ಕ್ರೋಶಾ ಮಾಡಿಕೊಂಡು ಮತ್ತೆ ಬೀಡ್ ಹಾಕಿ 3 ಡಬಲ್ ಕ್ರೋಶಾ, ಮತ್ತೆ ಬೀಡ್ ಹಾಕಿ 3 ಡಬಲ್ ಕ್ರೋಶಾ, ಮತ್ತೆ ಬೀಡ್ ಹಾಕಿ 3 ಡಬಲ್ ಕ್ರೋಶಾ ಆದಮೇಲೆ 4 ಬೀಡ್ ಆದಮೇಲೆ ಇನ್ನೊಂದು ಲಾಸ್ಟಲ್ಲಿ ಒಂದು ಹಾಕ್ಕೊಂಡು ಎಂಡ್ ಮಾಡ್ಕೋಬೇಕಾಗತ್ತೆ. ಡಬಲ್ ಕ್ರೋಶಾ ಹಾಕೋಷ್ಟಿಲ್ಲ, ಲಾಕ್ ಮೇಲೆ ಒಂದು 3 ಚೈನ್ ಒಳಗೆ ಹೋಗಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮೇಲೂ ಒಂದು ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಇರೋ ಕಡೆ 5 ಚೈನ್
5 ಚೈನ್ ಇರೋ ಕಡೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. ನೀವು ಕಸ್ಟಮೈಸ್ ಹೆಂಗೆ ಬೇಕಾದ್ರೂ ಹಾಕೊಬೋದು. ನಾನಿಲ್ಲಿ ಎರಡೆರಡು ಸ್ಯಾರಿ ಬಾರ್ಡರ್ ಕಲರು ಅಂದರೆ ಸೆರಗ್ ಕಲರು ಒಂದೊಂದು ಆರ್ಚ್ ಜಾಸ್ತಿ ಬಂದಿದೆಯಲ್ಲ ಇದೇ ಕಲರು, ಅದಕ್ಕೋಸ್ಕರ ಒಂದೊಂದು ಹಾಕ್ಕೊಂಡಿದ್ದೀನಿ. ಇದು ಹಾಕ್ದಿದ್ರು ಚೆನ್ನಾಗಿರಲ್ಲ, ಆರ್ಚ್ ಬಂದಿದೆ ಅಂತ ಕುಚ್ಚು ಹಾಕ್ತಿದ್ರೆ ಆ ಕಲರು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಒಂದೊಂದು ಹಾಕ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ ಕುಚ್ಚು ಹಾಕಿ ಹೇಗೆ ಬಂತು ಅಂತ. ನೋಡಿ ಲಾಸ್ಟಲ್ಲಿ 4th ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 3 ಡಬಲ್ ಕ್ರೋಶ ಆದಮೇಲೆ 2 3 ಡಬಲ್ ಕ್ರೋಶ ಆದಮೇಲೆ ಬೀಡ್ ಹಾಕ್ಕೊಂಡು ಲಾಕ್ ಏನು ಮಾಡಿಸ್ತಿಲ್ಲ, 3 ಚೈನ್ ಗ್ಯಾಪಲ್ಲಿ ಹೋಗಿದ್ದಾರೆ ಅಂತ ತೊಗೊಂಡ್ಬಂದು ಲಾಕ್ ಮಾಡ್ಕೊಬೋದು. ಇಲ್ಲಿ 2 ಸಲ ಲಾಕ್ ಮಾಡ್ಕೊಂಡಿದ್ವಲ್ಲ, 2 ಸಲ ಬೇಡ, ಆ 2 ಮಧ್ಯೆ 1 ಸಲ ಲಾಕ್ ಮಾಡಿಕೊಂಡು ಅಲ್ಲಿಂದ 6 ಚೈನ್ಸ್ ಏನೋ ಹಿಡಿಯುತ್ತೆ, ಅಲ್ಲಿಂದ 6 ಚೈನ್ಸ್ ಅಥವಾ 5 ಚೈನ್ಸ್ ಎಷ್ಟು ಹಿಡಿಯುತ್ತೋ ನೋಡಿಕೊಂಡು, ನಿಮಗೆ ಸ್ಯಾರಿ ಮೇಲೆ ಡಿಪೆಂಡು. ಲಾಸ್ಟಲ್ಲಿ ಕರೆಕ್ಟಾಗೂ ಎಂಡ್ ಆಗ್ಬೋದು, ಈ ಥರ ಒಂಚೂರು ಗ್ಯಾಪ್ ಬಿಡ್ಬೋದು. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಎಂಡ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಇಲ್ಲಿ ಗ್ಯಾಪ್ ಬಿಡ್ದಿರ ನಾನು ಫಿನಿಶಿಂಗ್ ಕೊಟ್ಟಿದ್ದೀನಿ. ನೀವು ನೋಡಿಕೊಂಡು ನಿಮಗೆ ಸ್ಯಾರಿ ಹೆಂಗೆ ಬರುತ್ತೋ ನೋಡಿ, ಆದಷ್ಟು ಕುಚ್ಚು ಬರೋಂಗೆ ಟ್ರೈ ಮಾಡಿ ಅಥವಾ ಆರ್ಚ್ ಬರೋಂಗೆ ಟ್ರೈ ಮಾಡಿ. ಈಗ ಅಲ್ಲಿದ್ದ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ದಾರನ ಎಳ್ಕೊಂಡು ಟೈಟ್ ಮಾಡ್ಕೊಳ್ತೀನಿ. ಈಗ ಅದನ್ನು ಗಮ್ ಪೇಸ್ಟ್ ಮಾಡ್ಕೊಳ್ಳೋಣ. ಹಿಂದಕ್ಕೆ ತೋರಿಸಿದ್ದೀನಿ ಹೇಗೆ ಅಂತ, ನನ್ನ ಹಳೆ ವೀಡಿಯೋಸಲ್ಲಿದೆ, ಹೋಗಿ ಚೆಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ. ಈಗ ನೋಡಿ ತೋರಿಸ್ತಾ ಇದ್ದೀನಿ. 2 ಬಾರ್ಡರ್ ಕಲರ್ ಸೆರಗ್ ಕಲರ್ ಹಾಕ್ಕೊಂಡಿದ್ದೀನಿ, ಒಂದೊಂದು ಆರ್ಚ್ ಕಲರ್ ಸ್ಯಾರಿ ಕಲರ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಡಿಸೈನ್ ಮಾತ್ರ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ನನ್ನ ಚಾನಲ್ ಲಿಂಕ್ ಇನ್ನೊಂದು ಚಾನಲ್ದು ಹಾಕಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ವೀಡಿಯೋಸು ಹೋಗಿ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.